ಚಿಕ್ಕಬಳ್ಳಾಪುರ ತಾಲೂಕಿನ ದೇವಸ್ಥಾನ ಹೊಸಹಳ್ಳಿ ಗೇಟ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ಭೀಕರ ಅಪಘಾತವೊಂದು ಸಂಭವಿಸಿದೆ. ದೇವಸ್ಥಾನ ಹೊಸಹಳ್ಳಿ ಗ್ರಾಮದ ನಿವಾಸಿ 64 ವರ್ಷದ ಮುನಿರಾಜು ಕೆಲಸ ಮುಗಿಸಿ ಚಿಕ್ಕಬಳ್ಳಾಪುರದ ಕಡೆಯಿಂದ ಸ್ವಗ್ರಾಮಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಎದುರು ಬಂದ ಫಾರ್ಚುನರ್ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಮುನಿರಾಜು ಗಂಭೀರವಾಗಿ ಗಾಯಗೊಂಡು ರಸ್ತೆಗೆ ಬಿದ್ದಿದ್ದಾರೆ. ಸ್ಥಳೀಯರು ಕೂಡಲೇ ಅವರನ್ನು ರಕ್ಷಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾದರೂ ಮಾರ್ಗ ಮಧ್ಯೆ ಅವರು ಮೃತಪಟ್ಟಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೇವಸ್ಥಾನದ ಸುಳ್ಳಿ ನಮ್ಮ ಅಣ್ಣ ಆಗಿರೋದ ಗುಂಗನಹಳ್ಳಿ ಹಸು ವ್ಯಾಪಾರಕ್ಕೆ ಹೋಗಿ ಗೇಟಾಗಿ ತಿರ್ಕೊಂಡು ಹೋಗಿ ಕಾರ್ ಬಂದು ಸಡನ್ನಾಗಿ ಹೊಡೆದವ್ರಿ. ಡಿವೈಡರ್ ಹತ್ರ ತಿರ್ಕೊಂಡು ಹೋಗಿ ಸಡನ್ನಾಗಿ ಹೊಡೆದವ್ರಿ. ಏನಾಗಿದೆ ಎಲ್ಲ ಕಾಲು ಮುರ್ಕೊಂಡೈತೆ, ಕೈ ಮುರ್ಕೊಂಡಾಗೈತೆ, ಸೊಂಟನೂ ಏಟಾಗೈತೆ. ಇಲ್ಲಿ ಬರೋ ಆಂಬುಲೆನ್ಸ್ ಹಾಕೊಂಡು ಬರಪಟ್ಟು ತೀರ್ಕೊಂಡು. ಏನು ಹೆಸರು? ಮುನಿರಾಜ್. ಯಾರ ಹೆಸರು? ನಮ್ಮ ಅಣ್ಣ ಹೆಸರು ಮುನಿರಾಜಪ್ಪ. ವಯಸ್ಸು ಎಷ್ಟು ಅವ್ರಿಗೆ? ವಯಸ್ಸೇನೋ ಒಂದು 55. ಎಲ್ಲಿ ಆಗಿರೋದು ಆಕ್ಸಿಡೆಂಟ್? ದೇವಸ್ಥಾನದ ಸುಳ್ಳಿ ಗೇಟ್. ಎಲ್ಲಿಗೆ ಹೋಗಿದ್ರು ಅವರು? ಗುನ್ಗನಹಳ್ಳಿಗೆ ಹೋಗಿ ಹಸು ವ್ಯಾಪಾರ ಮಾಡೋದು. ಗುನ್ಗನಹಳ್ಳಿಗೆ ಬರೋಕ್ಕೆ ನಾವು ದೇವಸ್ಥಾನದ ಸುಳ್ಳಿಗೆ ಬರೋಕ್ಕೆ ತಿರ್ಕೊಂಡು ಹೋಗುವಾಗ ಕಾರನ್ನು ಬಂದು ಹೊಡೆದಿದ್ರು. ಯಾವ ಕಡೆಯಿಂದ? ಯಾವ ಕಾರು ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದಿರೋದು. ಅವ್ರು ಗುನ್ಗನಹಳ್ಳಿ ಕಡೆಯಿಂದ ಇರೋದ್ರಿಂದ ದೇವಸ್ಥಾನದ ಸುಳ್ಳಿ ತಿರ್ಕೊಂತ ರಸ್ತೆ ದಾಟುವಾಗ ರಸ್ತೆ ದಾಟಿ ಸ್ಪಾಟ್ ಅವರು ಸ್ಪಾಟ್. ಸರಿ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪಘಾತಕ್ಕೆ ಕಾರಣವಾದ ಫಾರ್ಚುನರ್ ವಾಹನ ಹಾಗೂ ಅದರ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮೃತದೇಹವನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಅವ್ರು ಯಾವಾಗ ಓಡಾಡ್ತಾ ಇರ್ತಾರೆ. ಹಸು ವ್ಯಾಪಾರ ಮಾಡ್ತಾ ಇದ್ದ. ಬೆಳಗ್ಗೆ ಹೂವು ಹಾಕ್ಬಿಟ್ಟು ಬಂದು ಎಲ್ಲ ಹೋಗವ್ರೆ. ಬರೋವಾಗ ಆ ಥರ ಮಾಡಿ ಏನಾಗಾಯ್ತು ನಾನು ಕಣ್ಣಾಗ ನೋಡಿಲ್ಲ. ನಿಮ್ಗೇನಂತ ಗೊತ್ತಾಯ್ತು? ಆಕ್ಸಿಡೆಂಟು ಅಂತ ಗೊತ್ತಾಯ್ತು. ಕಾರ್ ಬಿದ್ದೈತೆ ಅಂತ ಹೇಳಿದ್ರು ಅಷ್ಟೇ. ನಾವೇನು ಸ್ಪಾಟಲ್ಲಿ ನೋಡಿಲ್ಲ. ಇಲ್ಲಿ ಬಂದು ನೋಡನ್ಬಿಡ್ರಿ ಅಂದ್ರೆ ಬಿಡಿಲ್ಲ. ಏನೂ ಆಗಿಲ್ಲ, ಕಾಲು ಲೇಟ್ ಆಗೈತೆ ಅಂತಂದ್ರು ಅಷ್ಟೇ. ಮಕ್ಕಳು ಎಷ್ಟು ಜನ? 2 ಗಂಡು ಮಕ್ಕಳು. ಯಾವ ಊರು? ದೇವಸ್ಥಾನ ಸರಿ. ಶುಭಾವತಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಖರ ಕಾರಣ ಕುರಿತು ತನಿಖೆ ಮುಂದುವರೆದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.